ಸರ್ಕಾರಿ ಕೆರೆಯನ್ನು ನುಂಗಿ ಲೇಔಟ್ ಮಾಡಿದ್ದಾರೆ ಕಿರಾತಕರು. ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ಗ್ರಾಮದ ಕೆರೆಯನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ತಿಮ್ಮನಾಯಕನ ಕೆರೆಯನ್ನ ನುಂಗಿ ಅಲ್ಲಿ ಲೇಔಟ್ ಅನ್ನು ಮಾಡಿದ್ದಾರೆ. ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ಗ್ರಾಮದ ಕೆರೆ ಒತ್ತುವರಿಯಾಗಿರೋದು. ತಿಮ್ಮನಾಯಕನ ಕೆರೆಯನ್ನ ನುಂಗಿದ್ದಾರೆ ಭೂದಂಧೆಕೋರರು. 100 ಎಕರೆ ಪ್ರದೇಶದ ಕೆರೆ ಈಗ 3 ರಿಂದ 4 ಎಕರೆ ಆಗ್ಬಿಟ್ಟಿದೆ. ಭೂ ಮಾಫಿಯಾ ಕಿರಾತಕರಿಗೆ ಅಧಿಕಾರಿಗಳೇ ಸಾಥ್ ಕೊಟ್ಟಿರುವ ಶಂಕೆ ಕೂಡ ವ್ಯಕ್ತವಾಗಿರೋದು. ಅಧಿಕಾರಿಗಳಿಗೂ ಕಮಿಷನ್ ಪಾಲು ಇದೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಕೂಡಲೇ ಕೆರೆಯನ್ನ ರಕ್ಷಣೆ ಮಾಡುವಂತೆ ಚಾಮನಹಳ್ಳಿ ಗ್ರಾಮಸ್ಥರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆರೆ ಒತ್ತುವರಿ ತೆರವು ಮಾಡದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ಗ್ರಾಮಸ್ಥರು ಕೊಟ್ಟಿದ್ದಾರೆ. 100 ಎಕರೆ ಇರುವಂತ ಕೆರೆ ಅದು. 100 ಎಕರೆ, ಈಗ ಇರೋದು 3 ಎಕರೆ. 3 ರಿಂದ 4 ಎಕರೆ ಜಾಗ ಮಾತ್ರ ಉಳ್ಕೊಂಡಿದೆ ಕೆರೆ. ಆ 100 ಎಕರೆ ಕೆರೆ ಇಲ್ಲಿ ಹೋಯ್ತು. ಇಲ್ಲಿ ನುಂಗಿ ನೀರು ಕುಡಿದಿದ್ದಾರೆ. ಅಲ್ಲೊಂದು ಅಕ್ರಮ ಲೇಔಟ್ ತಲೆ ಎತ್ತಿದೆ. ಒಂದ್ ಕಡೆಯಲ್ಲಿ ಈ ಭೂ ದಂಧೆಕೋರರ ಜೊತೆಯಲ್ಲಿ ಶಾಮೀಲಾಗಿರೋದು ಸರ್ಕಾರಿ ಅಧಿಕಾರಿಗಳು. ಸರ್ಕಾರಿ ಜಾಗ, ಆ ಕೆರೆಯಲ್ಲಿ ನೀರಿದ್ದಿದ್ರೆ ಸುತ್ತಮುತ್ತಲ ಭೂಮಿಗಳಿಗೆ ವ್ಯವಸಾಯ ಮಾಡೋಕೆ ಸಹಾಯ ಆಗ್ತಾ ಇತ್ತು, ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಆಗ್ತಾ ಇತ್ತು. ನೋಡ್ತಾ ಇರ್ಬೋದು, ಕೆರೆ ಈಗ ಇರೋದು 3 ರಿಂದ 4 ಎಕರೆ ಅಷ್ಟೇ. ಈ 3 ರಿಂದ 4 ಎಕರೆಗಿಂತ ಜಾಸ್ತಿ ಇತ್ತು ಅಂತ ನಾನು ಹೇಳ್ತಾ ಇದ್ದೆ. ಈ ಕೆರೆ ಇದ್ದಿದ್ದು, ಇದರ ವಿಸ್ತೀರ್ಣ ಇದ್ದಿದ್ದು 100 ಎಕರೆ. 100 ಎಕರೆಯಲ್ಲಿ ಉಳಿದಿರೋದು 3 ಎಕರೆ ಅಂತ ಹೇಳಿದ್ರೆ ಎಂಥ ದಂಧೆಕೋರರೆಲ್ಲ ಇದ್ದಾರೆ. ದಾಖಲಾತಿಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು ನೀವು. ದಿಶಾಂಕಲ್ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಕೆರೆಯಲ್ಲಿ ಹೇಗೆ ಲೇಔಟ್ ನಿರ್ಮಾಣ ಮಾಡಿದ್ದಾರೆ. ಅಧಿಕಾರಿಗಳ ಸಾಥ್ ಇಲ್ಲದೆ ಯಾವುದೇ ಕೆಲಸ ಆಗೋದಿಲ್ಲ. ಇದಕ್ಕೆ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ ಅಂಥೇಳಿ ಗ್ರಾಮಸ್ಥರು ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಲೇಔಟ್ ರೆಡಿ ಆಗಿದೆ, ಇದನ್ನು ಕೂಡಲೇ ತೆರವುಗೊಳಿಸಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಇವರೆಲ್ಲ ಮಾಡೋ ಕೆಲಸದಿಂದ ಕೆರೆ ನಾಶ ಆಗ್ತಾ ಇದೆ. ಕೆರೆ ನೀರಿನ ಮೂಲನೇ ನಾಶ ಆದರೆ ಹೆಂಗೆ ಬದುಕೋದು ಜನ? ಸದ್ಯಕ್ಕಿರುವಂಥ ಪ್ರಶ್ನೆ ಇದು. ಈ ಭೂ ಮಾಫಿಯಾ ಕಿರಾತಕರಿಗೆ ಕಡಿವಾಣ ಹಾಕಬೇಕು. ಈ ಕೆರೆಯನ್ನು ಯಾರು ತಮ್ಮ ವ್ಯಾಪ್ತಿಗೆ ತಗೊಂಡಿದ್ದಾರೆ, ಈ ಲೇಔಟ್ ನಿರ್ಮಾಣಕ್ಕೆ ಯಾರು ಪ್ಲಾನ್ ಮಾಡ್ತಿದ್ದಾರೆ ಅಂಥವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಕೆರೆ ಒತ್ತುವರಿ ತೆರವು ಮಾಡದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ಗ್ರಾಮಸ್ಥರು ಕೊಟ್ಟಿದ್ದಾರೆ. ಈಗಾಗಲೇ ಅವರು ಪ್ರತಿಭಟನೆಯ ಹಾದಿಯನ್ನು ಕೂಡ ಹಿಡಿದಿದ್ದಾರೆ. ತಿಮ್ಮನಾಯಕನ ಕೆರೆ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಚಾಮನಹಳ್ಳಿ ಸೀಮೆಗೆ ಬರ್ತದೆ. ಸುಮಾರು 72-74 ಹೆಕ್ಟೇರ್ ಭೂಮಿಯಾದಲ್ಲಿ ಸುಮಾರು 5 ಸರ್ವೆ ನಂಬರ್ಗಳು ಒಳಗೊಂಡು ಆ ಕೆರೆ ಏನಪ್ಪ ನಿರ್ಮಾಣ ಆಗ್ಯದ. 1964ರಲ್ಲಿ ಏನಪ್ಪ ಮೈಸೂರು ಸರ್ಕಾರದೊಳಗಿದ್ದಾಗ ಆ ಕೆರೆ ಅಕ್ವೈರ್ ಮಾಡ್ಕೊಂಡಗಿಸಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆರೆ ಮಾಡಿಕೊಟ್ಟಾರ. ಆ ಕೆರೆ ತಳಗೆ ಸುಮಾರು ಒಂದು 200-250 ಹೆಕ್ಟೇರ್ ಭೂಮಿಗಳೇನಪ್ಪ ಅಂದ್ರೆ ದಲಿತರು ಅವ. ಎಲ್ಲ ಮತ್ತು ಹಿಂದುಳಿದ ಜಾತಿಗಳು ಅಲ್ಲಿ ಅವ್ರು ಎಲ್ಲರೂ ಏನಪ್ಪ ಅಂತಂದ್ರೆ ಅದರ ಮೇಲೆ ಜೀವನ ಮಾಡಿಕೊಂಡ್ಗೆ ಏನಪ್ಪ ಅಂದ್ರೆ ಬದುಕ್ತಕ್ಕಂಥ ಸಂದರ್ಭಗಳವ. ಇರ್ಲಕ್ಕಾಗಿ ಪಟ್ಟಾಭದ್ರ ಹಿತಾಸಕ್ತಿಗಳನ್ನ ಅರಲ್ಲ ಭೂ ಮಾಫಿಯಾದವರು ಅವರ ಆಸ್ತಿಯನ್ನು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಯಾದಗಿರಿ ಜಿಲ್ಲೆಯ ಪ್ರತಿನಿಧಿ ಮಹೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಮಹೇಶ್, ಗಮನಿಸ್ತಾ ಇದ್ವಿ 100 ಎಕರೆ ಇದ್ದ ಕೆರೆ ಈಗ 3 ಎಕರೆಗೆ ಬಂದಿದೆ. ಇಲ್ಲಿ ಭೂ ಮಾಫಿಯಾವನ್ನ ಮಾಡ್ತಾ ಇರೋದು ಯಾರು, ಹಾಗೇನೆ ಈ ಭೂ ಒತ್ತುವರಿ ಹಿಂದೆ ಇರೋರು ಯಾರು, ಸಾಥ್ ಕೊಟ್ಟಂತ ಅಧಿಕಾರಿಗಳ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಎಸ್ ಸಂಪತ್, ಸರ್ಕಾರಿ ಕೆರೆಯನ್ನೇ ನುಂಗಿದ ಭೂ ಮಾಫಿಯಾ ಕಿರಾತಕರು ಏನಂದ್ರೆ ಭೂಗಳರು ಏನಂದ್ರೆ ಗೌರ್ಮೆಂಟ್ ಒಂದು ಕೆರೆಗಳು ಮತ್ತೆ ಗೌರ್ಮೆಂಟ್ ಜಾಗ, ಗೌರ್ಮೆಂಟ್ ಲೇಔಟ್ ಇನ್ನಿತರವನ್ನು ಅವ್ರ ಮೇಲೆ ಅವ್ರ ಕಣ್ಣುಗಳು ಯಾವತ್ತಿಗೂ ಬಿದ್ದಿರುತ್ತೆ. ಏನಂದ್ರೆ ಹೀಗಾಗಿ ಏನಂದ್ರೆ ಅಲ್ಲಿ 100 ಎಕರೆ ಪ್ರದೇಶದಲ್ಲಿರ್ತಕ್ಕಂಥ ಕೆರೆಯನ್ನೇ ನುಂಗಿರತಕ್ಕಂಥದ್ದು ಏನಂದ್ರೆ ಈ ಒಂದು ಘಟನೆ ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಕೆರೆಯನ್ನು ಕೂಡ ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥದ್ದು. ಏನಂದ್ರೆ ಅಲ್ಲಿ ಸಾಕಷ್ಟು ಏನಂದ್ರೆ 100 ಎಕರೆ ಪ್ರದೇಶದಲ್ಲಿ ಏನಂದ್ರೆ ಒಂದು ಕೆರೆ ಇದೆ, ಬೃಹತ್ಕಾರ ತಿಮ್ಮನಾಯಕನ ಕೆರೆ ಅಂತ ಹೇಳ್ತಾರೆ. ಆ ಒಂದು ಕೆರೆಯಲ್ಲಿ ಸಂಪೂರ್ಣವಾಗಿ ಈಗಾಗಲೇ ಒಬ್ಬೊಬ್ರು 10 ಎಕರೆ, ಒಬ್ಬೊಬ್ರು 20 ಎಕರೆ, ಒಬ್ಬೊಬ್ರು 30 ಎಕರೆ ಈ ರೀತಿಯಾಗಿ ಕೆರೆ ಒತ್ತುವರಿ ಮಾಡಿಕೊಂಡು ಅಲ್ಲಿ ಏನಂದ್ರೆ ತಮ್ಮ ಒಂದು ಹೆಸರಿಗೆ ಮಾಡಿಸ್ಕೊಂಡಿರ್ತಕ್ಕಂಥದ್ದು. ತಮ್ಮ ಹೆಸರಿಗೆ ಮಾಡಿಸ್ಕೊಳ್ಬೇಕಾದ್ರೆ ಇದರಲ್ಲಿ ಹಂಗೋ ಹಿಂಗ ಆಗೋಲ್ಲ. ಆದ್ರೆ ಇಲ್ಲಿ ಏನಂದ್ರೆ ಸಂಪೂರ್ಣವಾಗಿ ಅಧಿಕಾರಿಗಳ ಒಂದು ಕೈವಾಡ ಇದೇ ಇರುತ್ತೆ. ಅಂದ್ರೆ ಒಂದು ಕೆರೆಯನ್ನ ಗೌರ್ಮೆಂಟ್ ವ್ಯಾಪ್ತಿಗೆ ಬರ್ತಕ್ಕಂಥ ಕೆರೆ ಬೇರೆ ಹೆಸರಿಗೆ ಪರಭಾರೆ ಮಾಡಿಕೊಡ್ಬೇಕಂದ್ರೆ ಅಲ್ಲಿ ಸಾಕಷ್ಟು ಅಧಿಕಾರಿಗಳು ಕೂಡ ಸಿಂಹ ಪಾಲಿರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಭೂ ದಂಧೆಕೋರರು ಏನಿರ್ತಾರೆ ಅವ್ರೆಲ್ಲರೂ ಕೂಡ ಏನಂದ್ರೆ ಸರ್ಕಾರಿ ಕೆರೆಯನ್ನ ಟಾರ್ಗೆಟ್ ಮಾಡಿ ಅದರಲ್ಲಿ ದೊಡ್ಡ ದೊಡ್ಡ ತಿಮಿಂಗಲಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಕೆರೆಯ
ಒತ್ತುವರಿ ಮಾಡಿದ್ದು ನಾವು ಏನ್ ಬೇಕಾದ್ರೂ ನೋಡ್ಕೊಂತೀವಿ ಅನ್ನೋ ಅಷ್ಟರ ಮಟ್ಟಿಗೆ ಅವರು ಭೂಗಳರು ಈಗ ನಿಂತಿರ್ತಕ್ಕಂಥ, ಯಾಕಂದ್ರೆ ಅಲ್ಲಿ ಧ್ವನಿ ಎತ್ತಿರ್ತಕ್ಕಂಥ ಒಂದು ಕೆಲವೊಂದಿಷ್ಟು ಸಾರ್ವಜನಿಕರಿಗೆ ಅಲ್ಲಿ ಚಾಮನಹಳ್ಳಿ ಗ್ರಾಮಕ್ಕೆ ತೆರಳಿ ನೀನು ಈ ಒಂದು ಕೆರೆ ವಿಚಾರ ಮಾತಾಡಿದ್ರೆ ನಿನ್ನ ಕತ್ತಿ ಮುಗಿಸ್ಬಿಡ್ತೀವಿ ಅಂತ ಕೂಡ ಅಲ್ಲಿ ಕೇಳಿ ಬಂದಿರ್ತಕ್ಕಂಥ ಆ ಒಂದು ವ್ಯಕ್ತಿ ನನಗೆ ಈ ಒಂದು ಸುದ್ದಿ ಬಂದಿದೆ ಆದ್ರೆ ನನಗೂ ಒಂದು ಜೀವಕ್ಕೆ ಆಪತ್ತಿದೆ ಅಂತ ಕೂಡ ಅವರು ಹೇಳಿರ್ತಕ್ಕಂಥ ಸಾಕಷ್ಟು ಏನಂದ್ರೆ ಇದರಲ್ಲಿ ಮೇಲ್ನೋಟಕ್ಕೆ ಅಧಿಕಾರಿಗಳು ಕೂಡ ಶಾಮೀಲರಾಗಿದ್ರೆ ಈ ಒಂದು ಕೆರೆ ಏನಂದ್ರೆ ತೆರವು ಮಾಡಬೇಕು. ಒಂದು ಕಡೆ ನಮ್ಮ ಚಾಮನಹಳ್ಳಿ ಗ್ರಾಮಕ್ಕೆ ಬರ್ಬೇಕಂದ್ರೂ ಕೂಡ ಅಲ್ಲಿಯೂ ಕೂಡ ಏನಾದ್ರೂ ದಾರಿ ಇರುತ್ತೆ, ಆ ದಾರಿಯನ್ನು ಕೂಡ ಒತ್ತುವರಿ ಮಾಡ್ಕೊಂಡು ಲೇಔಟ್ ಗಳನ್ನ ಮಾಡಿದ್ದಾರೆ. ಹೀಗಾಗಿ ಏನಂದ್ರೆ ಸಾರ್ವಜನಿಕರು ಮತ್ತೆ ಜನರು ಬದುಕಂತ ಪರಿಸ್ಥಿತಿ ಇಲ್ವಾ? ಕೂಡಲೇ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರೆ ಅವ್ರೆಲ್ಲರ ಮೇಲೆ ಏನಂದ್ರೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಈ ಒಂದು ಕೆರೆ ಒತ್ತುವರಿ ತೆರವು ಮಾಡಬೇಕು. ಇಲ್ಲದಿದ್ದರೆ ನಾವು ಉಗ್ರವಾದ ಹೋರಾಟವನ್ನು ಕೂಡ ಮಾಡ್ತೀವಿ ಅಂತ ಕೂಡ ಈಗಾಗಲೇ ದಾಖಲೆಗಳ ಮೂಲಕವಾಗಿ ಏನಂದ್ರೆ AC ಕಚೇರಿಗೆ ಏನಂದ್ರೆ ಅವರು ಕೂಲಂಕುಷವಾಗಿ ಎಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ದಿಶಾಂಕ ಆ್ಯಪ್ನಲ್ಲೂ ಕೂಡ ಈಗ ನಮಗೆ ಕೊಡ್ತಕ್ಕಂಥದ್ದು ಸಾಕಷ್ಟು ರೀತಿಯಲ್ಲೂ ಕೂಡ 100 ಎಕರೆ ಇರ್ತಕ್ಕಂಥ ಭೂಮಿ ಈಗ ಕೇವಲ 3-4 ಎಕರೆಗೆ ಬಂದು ನಿಂತಿರ್ತಕ್ಕಂಥದ್ದು ಸಂಪತ್. ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.